ಬಹುಶಃ ರೆಂಜಾಳ ಬಸದಿ ಅನ್ನುವಂಥದ್ದು ಮೊದಲೆಲ್ಲ ರೆಂಜಾಳಕ್ಕೆ ಮಾತ್ರ ಸೀಮಿತ ಆಗಿತ್ತು ಅಂತ ನಾನು ಭಾವಿಸ್ತೇನೆ. ಆದರೆ ಈ ಬಸದಿಯ ಸೌಂದರ್ಯವನ್ನು ಎಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ ಇವತ್ತು ಈ ಜಿಲ್ಲೆಗೆ ಒಂದು ಮಾದರಿಯಾಗಿರುವಂತಹ ಇವತ್ತು ಬಸದಿಯಾಗಿದೆ ಅನ್ನುವಂಥದ್ದು ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮೊನ್ನೆ ಶಾಸಕರು ಬಂದಿದ್ದರು, ನಾನು ಅವರೊಟ್ಟಿಗೆ ಬಂದಿದ್ದೆ. ಮಾವೀರಣ್ಣನ ಹತ್ರ ಬಹುಶಃ ಒಂದು 10-20 ಸಲ ಹೇಳಿರ್ಬೋದು, ಭಾರಿ ಪೊರ್ಲಾ ತಂಡಿಯ ಮಾವೀರಣ್ಣ, ಭಾರಿ ಪೊರ್ಲಾ ತಂಡಿಯ ಮಾವೀರಣ್ಣ ಅಂತೇಳಿ. ಬಹುಶಃ ಶಾಸಕರು ಹೊಗಳೋದು ಕಡಿಮೆ, ಏನಾದರೂ ಕೊರತೆ ಇದ್ದರೆ ಯಾವಾಗಲೂ ಹೇಳ್ತಾರೆ. ಹಾಗಾಗಿ ಈ ಬಸದಿಯ ಇಷ್ಟೊಂದು ಸೌಂದರ್ಯೀಕರಣಕ್ಕೆ ಕಾರಣವಾಗಿರುವಂಥ ಮಾನ್ಯ ಮಹಾವೀರ ಹೆಗ್ಡೆ ಅವರು, ಅದೇ ರೀತಿ ರಾಜೇಶ್ ರೆಂಜಾಳರವರು ಇಬ್ಬರು ಬಹುಶಃ ಜೋಡೆತ್ತುಗಳ ಹಾಗೆ ಕೆಲಸ ಮಾಡಿದಂಥ ಪರಿಣಾಮ ಇವತ್ತು ಇಷ್ಟೊಂದು ಚೆನ್ನಾಗಿರುವಂಥ ಬಸದಿ ನಮಗೆಲ್ಲರಿಗೂ ಕೂಡ ಸಿಕ್ಕಿದೆ ಅಂತ ಹೇಳ್ತೇನೆ. ಕಾರ್ಕಳ ಅನ್ನುವಂಥದ್ದು ಜೈನ ಕಾಶಿ, ಮೂಡುಬಿದ್ರೆ ಇವತ್ತು ಜೈನ ಕಾಶಿ. ನಮ್ಮಲ್ಲಿ ಅನೇಕ ಬಸದಿಗಳು, ಬಹುಶಃ ಕಾರ್ಕಳದಲ್ಲಿ ನಗರದಲ್ಲೇ ಇವತ್ತು 18 ಬಸದಿಗಳಿವೆ. ಪೂಜ್ಯ ಸ್ವಾಮೀಜಿಯವರಿಗೆ ಗೊತ್ತಿದೆ, ನಮ್ಮ ಮುಡಾರು ಗ್ರಾಮದಲ್ಲಿ 4 ಬಸದಿಗಳು. ಇವತ್ತು ಜೈನರ ಸಂಖ್ಯೆ ಇವತ್ತು ತುಂಬ ಕಮ್ಮಿ, 10 ಮನೆಗೂ ಒಂದು ಬಸದಿ ಇದೆ. ಮೊದಲೆಲ್ಲ ಕಾಲ ಚೆನ್ನಾಗಿತ್ತು, ಆದರೆ ಇತ್ತೀಚಿನ ಕಾಲಗಳಲ್ಲಿ ನಮಗೆ ಅದನ್ನು ಜೀರ್ಣೋದ್ಧಾರ ಮಾಡುವಂಥದ್ದು, ಅದರೊಟ್ಟಿಗೆ ನಿರ್ವಹಣೆ ಮಾಡುವಂಥದ್ದು ಕೂಡ ಇವತ್ತು ಕಷ್ಟದ ಕೆಲಸ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಪ್ರೋತ್ಸಾಹಧನದ ಮುಖಾಂತರ ಅನೇಕ ಬಸದಿಗಳು ಇವತ್ತು ವರ್ಷಕ್ಕೆ 4ರಂತೆ 5ರಂತೆ ಜೀರ್ಣೋದ್ಧಾರಗೊಳ್ತಾ ಇದೆ. ಅಂದರೆ ಜೈನರ ಇತಿಹಾಸ ಇವತ್ತು ಪುನರಪಿ ಆಗ್ತಾ ಇದ್ದಿದ್ದೆ, ಅದು ಮೊದಲಿನ ಗತವೈಭವವನ್ನು ಇವತ್ತು ಪಡೀತಾ ಇದೆ. ಕಾರ್ಕಳ ಇವತ್ತು ಜೈನ ಕಾಶಿಯಾಗಿ ಇವತ್ತು ಅನೇಕ ಮಠ ಮಂದಿರಗಳು ಇವತ್ತು ಉದ್ಧಾರಗೊಂಡಿದೆ. ಆನೆಕೆರೆ ಬಸದಿ ಇವತ್ತು ಸುಮಾರು 4-5 ಕೋಟಿ ವೆಚ್ಚದಲ್ಲಿ ಬಹಳ ಚೆನ್ನಾಗಿರುವಂತಹ ಒಂದು ಬಸದಿಯಾಗಿದೆ. ನಾವು ಒಂದು 4-5 ಜನ ಯುವಕರೆಲ್ಲ ಸೇರಿಕೊಂಡು ಆನೆಕೆರೆ ಬಸದಿಯ ಜೀರ್ಣೋದ್ಧಾರಕ್ಕೆ ಹೇಳಿದಿರುವಂಥ ಪೂಜ್ಯ ಸ್ವಾಮೀಜಿಗೂ ಕೂಡ ಗೊತ್ತಿದೆ. ಕಡೆಯ ಸಂದರ್ಭದಲ್ಲಿ ಅದನ್ನು ಪೂರ್ಣಗೊಳಿಸುವಲ್ಲಿ ಬಹುಶಃ ಬಹಳ ಕಷ್ಟ ಆಗಿತ್ತು. ಕಡೆ ನಮಗೆ ಏನೂ ತೋಚೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವತ್ತು ಸರ್ಕಾರನೂ ಇತ್ತು, ಮಾನ್ಯ ಶಾಸಕರನ್ನು ಕರೆದಿದ್ವಿ. ಬಂದ ತಕ್ಷಣವೇ ಬಹುಶಃ ಎಲ್ಲದಕ್ಕೂ ಅನುದಾನ ಕೊಟ್ಟಿದ್ದರು ಅವರು. ಸುಮಾರು 2 ಕೋಟಿ ಅನುದಾನವನ್ನು ನೆಲಹಾಸು, ಆನಂತರ ಲೈಟಿಂಗ್ ಇರ್ಬೋದು, ಎಲ್ಲದಕ್ಕೂ ಕೂಡ ಆ 1 ಗಂಟೆಯಲ್ಲಿ ಅವರು ಸ್ಯಾಂಕ್ಷನ್ ಮಾಡಿದರು. ಬಹುಶಃ ವಿಶೇಷವಾಗಿ ಅವರಿಗೆ ಅಭಿನಂದಿಸ್ತೇನೆ. ಯಾಕಂತಂದರೆ ಇಲ್ಲ ಅಂತಂದರೆ ಇವತ್ತು ಆನೆಕೆರೆ ಬಸದಿ ಎಷ್ಟೊಂದು ಸೌಂದರ್ಯೀಕರಣ ಆಗಲಿಕ್ಕೆ ಖಂಡಿತವಾಗಿ ಆಗ್ತಾ ಇರಲಿಲ್ಲ. ಇವತ್ತು ಅನೇಕ ಮಂದಿ ಉತ್ತರ ಭಾರತದಿಂದ ಅನೇಕ ಮಂದಿ ಇವತ್ತು ಕಾರ್ಕಳಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಡಾಕ್ಟರ್ ರಾಜಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು 8 ಕೋಟಿ ವೆಚ್ಚದಲ್ಲಿ ಇವತ್ತು ಮಠ ಆಗ್ತಾ ಇದೆ. ಜೈನ ಸಮಾಜದವರಿಗೆ ಎಲ್ರಿಗೂ ಕೂಡ ಇದೊಂದು ಬಹಳ ಖುಷಿಯ ವಿಷಯ. ಯಾಕಂತಂದರೆ ಮೊದಲೆಲ್ಲ ನಮ್ಮ ಮಠ ಮಂದಿರಗಳು ಚೆನ್ನಾಗಿರ್ತಿರ್ಲಿಲ್ಲ. ಕಾರ್ಕಳದಲ್ಲಿ ಇವತ್ತು ದಿನದ ದಿನಕ್ಕೆ ಜೈನ ಸಮಾಜವು ಕೂಡ ಇವತ್ತು ಬೆಳೀತಾ ಇದೆ. ಹಾಗಾಗಿ ನಮ್ಮ ಜೈನ ಸಮಾಜವು ಕೂಡ ಇವತ್ತು ಎದ್ದು ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥದ್ದು ಖುಷಿಯ ಸಂಗತಿಯನ್ನು ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ. ಮೊನ್ನೆ ಉದಯ ಕುಮಾರ್ ಶೆಟ್ಟರೆ, ನಮ್ಮಲ್ಲಿ ಸಂಖ್ಯೆ ಕಮ್ಮಿ ತುಂಬ, ಆದರೆ ನಮ್ಮ ಕೂಗು ಸಹ ಸರ್ಕಾರಕ್ಕೆ ಕೇಳೋದು ತುಂಬ ಕಡಿಮೆ. ಯಾಕಂದರೆ ಜನಸಂಖ್ಯೆ ನಾವೆಲ್ಲ. ಆದರೂ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಪರಿಶ್ರಮದ ಫಲವಾಗಿ ಎಲ್ಲ ಕಡೆ ಕೂಡ ಇವತ್ತು ಎಲ್ಲ ಬಸ್ಸುಗಳು ಚೆನ್ನಾಗಿ ಆಗ್ತಾ ಇದೆ. ಅದರಲ್ಲೂ ಹೆಚ್ಚಾಗಿ ಕಾರ್ಕಳದಂಥ ಪ್ರದೇಶ, ಆನೆಕೆರೆ ಇರ್ಬೋದು, ಮಠ ಇರ್ಬೋದು, ಇನ್ನು ಮುಂದೆ ಬಹುಶಃ ಕೇಂದ್ರ ಸರ್ಕಾರದ ವತಿಯಿಂದ ಸಾಗರಮಾಲಾ ಯೋಜನೆಯಲ್ಲಿ ಸುಮಾರು 100-115 ಕೋಟಿ, ಆನೆಕೆರೆ, ಸಿಗಡಿಕೆರೆ, ಅದೇ ರೀತಿ ರಾಮಸಮುದ್ರ ಎಲ್ಲವೂ ಕೂಡ ನಮ್ಮ ಜೈನರಸರೇ ಇವತ್ತು ಆಳ್ತಾ ಇರುವಂಥದ್ದು ಕ್ಷೇತ್ರಗಳು. ಎಲ್ಲವೂ ಕೂಡ ಗತವೈಭವವನ್ನು ಇನ್ನು ಮುಂದಿನ ದಿನಗಳಲ್ಲಿ ಪಡಿತಾ ಇದೆ ಅನ್ನುವಂಥದ್ದು ಖುಷಿಯ ಒಟ್ಟಿಗೆ ಕಾರ್ಕಳದಲ್ಲಿ ಪ್ರವಾಸಿ ಕ್ಷೇತ್ರಗಳು ಇವತ್ತು ದಿನದಿಂದ ದಿನಕ್ಕೆ ಒಳ್ಳೆಯದಾಗ್ತಾ ಇದೆ. ಪ್ರವಾಸಿ ಕ್ಷೇತ್ರಗಳು ಒಳ್ಳೆಯದಾಗಲೇಬೇಕು. ಪ್ರವಾಸಿ ಕ್ಷೇತ್ರಗಳು ಒಳ್ಳೆಯದಾಗುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಇವತ್ತು ಚೆನ್ನಾಗಿ ಆಗಿರಬೇಕು. ಹಾಗಾಗಿ ಕಾರ್ಕಳದಂಥ ಪ್ರದೇಶಗಳಲ್ಲಿ ನಮಗೆಲ್ಲರಿಗೂ ಕೂಡ ಇರುವಂಥ ಒಂದು ವ್ಯತ್ಯಾಸ ಏನು ಅಂತಂದರೆ, ಮೂಲಭೂತ ಸೌಕರ್ಯಕ್ಕೆ ನಾವೆಲ್ಲರೂ ಕೂಡ ಅಣಿ ಆಗಲೇಬೇಕು. ಇವತ್ತು ಜೈನ ಸಮಾಜ ವಿಶೇಷವಾಗಿ ಅಣಿ ಆಗಲೇಬೇಕು. ಯಾಕಂದರೆ ಬಂದವರಿಗೆ ಯಾರಿಗೂ ಕೂಡ ಆಹಾರ, ಅನ್ನ ಯಾವುದು ಕೂಡ ಕೊರತೆ ಆಗಬಾರ್ದು. ಈ ದೃಷ್ಟಿಯಿಂದ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದೇ ರೀತಿ ಮುಂದಿನ ಮಸ್ತಕಾಭಿಷೇಕ ನಮ್ಮೆಲ್ಲರ ಒಗ್ಗಟ್ಟನ್ನು ಪ್ರದರ್ಶಿಸುವಂಥ ಒಂದು ನಮಗೆ ಆ ಸಮಯ ಬಂದಿದೆ. ಎಲ್ಲರೂ ಕೂಡ
ಸ್ವಯಂ ಸೇವಕರಾಗಿ ಆ ದಿವಸದ ಎಲ್ಲ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ನಾವೆಲ್ಲರೂ ಕೂಡ ಭಾಗವಹಿಸೋಣ. ಇಡೀ ಮಹಾಮಸ್ತಕಾಭಿಷೇಕವನ್ನು ಇಡೀ ಜಗತ್ತಿನೆಲ್ಲೆಡೆ ಸಾರುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಬಹುಶಃ ಈ ರಂಜಾಳ ಬಸದಿ ಇಷ್ಟೊಂದು ಒಳ್ಳೆಯದಾಗಲಿಕ್ಕೆ ಕಾರಣ ಆಗಿರುವಂಥ ಎಲ್ಲರಿಗೂ, ಕಾಣದ ಕೈಗಳಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.